ನಾನು ಅಕ್ಸಾ ಸಂಘಟನೆಯಿಂದ ಮುತ್ತುರಾಜ್ ಗೂಡ್ಗಿ ಮಾತಾಡ್ತಾ ಇರೋದು. ಸೊ ಇವಾಗ ಏನಾಗಿದೆ ಅಂದರೆ, ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾವುದೇ ರೀತಿ ನೋಟಿಫಿಕೇಶನ್ ಮಾಡ್ತಾ ಇಲ್ಲ. ಸೊ ಹಿಂಗಾಗಿ ವಿದ್ಯಾರ್ಥಿಗಳು ಏನಾಗಿದೆ ಅಂದರೆ ತಮ್ಮ ಪೇಷನ್ಸನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಇನ್ನು ಮುಂಬರುವ ದಿನಗಳಲ್ಲಿ ನೀವು ಏನಾದರೂ ನೋಟಿಫಿಕೇಶನ್ ಮಾಡದೇ ಇದ್ದರೆ ಇದು ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಹಿಂಗಾಗಿ ನೀವು ಅತಿ ಶೀಘ್ರದಲ್ಲಿ ಯಾವುದೇ ರೀತಿ ನೋಟಿಫಿಕೇಶನ್ ಹೊರಡಿಸ್ತಾ ಇದ್ದರೆ ನಾವೇನು ಮಾಡ್ತೀವಿ, 31 ಜಿಲ್ಲೆಗಳಲ್ಲಿ DC ಕಚೇರಿ ಮುಂದೆ ಅನಿರ್ದಿಷ್ಟ ಅವಧಿಯವರೆಗೆ ಸ್ಟ್ರೈಕ್ ಮಾಡ್ತೀವಿ ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಹೀಗಾಗಿ ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಒಂದು 3-4 ವರ್ಷಗಳಿಂದ ಯಾವುದೇ ರೀತಿ ನೋಟಿಫಿಕೇಶನ್ಸ್ ಇಲ್ಲ. ಹೌದು, PC ಆಗಿರ್ಬೋದು, PSI ಆಗಿರ್ಬೋದು, ಅಥವಾ ಯಾವುದೇ ಹುದ್ದೆಗಳು ಸ್ಟೇಟ್ ಗೌರ್ಮೆಂಟ್ ವತಿಯಿಂದ ಹೊರಡಿಸ್ತಕ್ಕಂಥ ಯಾವುದೇ ಒಂದು ನೇಮಕಾತಿಯನ್ನು ನೀವು ಮಾಡೇ ಇಲ್ಲ. ಹೀಗಾಗಿ 3-4 ವರ್ಷದಿಂದ ಎಲ್ಲ ವಿದ್ಯಾರ್ಥಿಗಳು ಲೈಬ್ರರಿ ಫೀಸು, ಆಮೇಲೆ ಇಲ್ಲೆಲ್ಲ ಮೆಸ್ ರೆಂಟು ಎಲ್ಲ ಕಟ್ಕೊಂಡು ವಿದ್ಯಾರ್ಥಿಗಳು ಕಷ್ಟಪಟ್ಕೊಂಡು ಓದ್ತಾ ಇದ್ದಾರೆ. ಸೊ ಈಗ ನಾನು ಒಂದು 4-5 ವರ್ಷದಿಂದ ಓದ್ತಾ ಇದ್ದೀನಿ. ನಾನು ಲಾಸ್ಟ್ 2020ರಲ್ಲಿ ನೋಟಿಫಿಕೇಶನ್ ಆಗಿತ್ತು, ಆ SI ಎಕ್ಸಾಮನ್ನು ಬರೆದಿದ್ದೆ. ಅಲ್ಲಿ ನನ್ನ ಸೆಲೆಕ್ಷನ್ನ ಒಂದು ಕೆಲವೇ ಮಾರ್ಕ್ಸ್ಗಳಿಂದ ನನ್ನ ಸೆಲೆಕ್ಷನ್ ಆಗಲಿಲ್ಲ. ಹಿಂಗೆ ಅಲ್ಲಿಂದ ನಾನು ಓದ್ತಾನೆ ಇದ್ದೀನಿ 4 ವರ್ಷದಿಂದ. ಸೊ ನಂತರ ಹಿಂಗೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಎಷ್ಟೋ ಜನದು ಫೈನಾನ್ಷಿಯಲ್ ಕಂಡೀಷನ್ ಸರಿ ಇರಲ್ಲ, ತಂದೆ ತಾಯಿಗಳು ಕೂಲಿ ಮಾಡ್ತಿರ್ತಾರೆ. ಸೊ ಅಂಥ ವಿದ್ಯಾರ್ಥಿಗಳು ಎಲ್ಲ ಇಲ್ಲಿ ಒಂದು 3-4 ವರ್ಷದಿಂದ ಓದ್ತಾ ಇರೋದು ತುಂಬ ಕಷ್ಟ ಆಗ್ತಾ ಇದೆ. ಸೊ ನೀವು ಹಿಂಗಾಗಿ ಯಾವುದೇ ರೀತಿ ಏನಾದ್ರು ಡಿಸಿಷನ್ ತಗೊಂಡು ಅತಿ ಶೀಘ್ರದಲ್ಲಿ ನೀವು ನೋಟಿಫಿಕೇಶನ್ ಮಾಡದೇ ಇದ್ದರೆ ನಾವು ಅನಿರ್ದಿಷ್ಟ ಅವಧಿವರೆಗೆ 31 ಜಿಲ್ಲೆಗಳಲ್ಲಿ DC ಕಚೇರಿ ಮುಂದೆ ಅನಿರ್ದಿಷ್ಟ ಅವಧಿಯವರೆಗೆ ಸ್ಟ್ರೈಕ್ ಮಾಡ್ತೇವೆ. ಇದು ನಿಮಗೆ ಎಚ್ಚರಿಕೆ ಅಂತ ತಿಳ್ಕೊಳ್ಳಿ, ಅಥವಾ ನೀವು ಹೆಂಗೆ ಅನಿಸುತ್ತೋ ಆ ರೀತಿ ತಿಳ್ಕೊಳ್ಳಿ. ಬಟ್ ನಮ್ದು ಏನಾಗಿದೆ, ಪೇಷನ್ಸ್ ತುಂಬ ಹೋಗ್ಬಿಟ್ಟಿದೆ ಆಲ್ರೆಡಿ. ಹೀಗಾಗಿ ನೀವು ಅತಿ ಶೀಘ್ರದಲ್ಲಿ ಏನು ಮಾಡಬೇಕಂದ್ರೆ ನೋಟಿಫಿಕೇಶನ್ ಮಾಡಲೇಬೇಕು. ನಿಮ್ಗೆ ಯಾವುದೇ ರೀತಿ ಬೇರೆ ಆಪ್ಷನ್ಸ್ ಇಲ್ಲ. ನೋಟಿಫಿಕೇಶನ್ ಮಾಡಲೇಬೇಕು, ರಿಕ್ರೂಟ್ ಮಾಡಲೇಬೇಕು ಅತಿ ಶೀಘ್ರ. ನೀವು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ಪೊಲೀಸು, PSI ಅಂತಿರಲ್ಲ, ಎಷ್ಟು ಇಲಾಖೆ ಇದ್ದಾವೆ ಎಲ್ಲ ಇಲಾಖೆಯಲ್ಲಿ ಏನು ವೇಕೆನ್ಸಿ ಇದಾವೆ. ಸೊ ಎಲ್ಲ ಪೋಸ್ಟ್ಗಳನ್ನು ನೀವೇನು ಮಾಡಬೇಕು, ನೋಟಿಫಿಕೇಶನ್ ಮಾಡಲೇಬೇಕು. ಸೊ ಇದನ್ನು ನೀವು ಸೀರಿಯಸ್ ಆಗಿ ತೊಗೊಳ್ಳೇಬೇಕು. ಯಾಕಂದ್ರೆ 4 ವರ್ಷದಿಂದ ಯಾವುದೇ ರೀತಿ ನೋಟಿಫಿಕೇಶನ್ ಇಲ್ಲ. ಸೊ ಹಿಂಗಾಗಿ ನೀವು ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ನೀವೇನು ಮಾಡಬೇಕಾಗತ್ತೆ, ನೋಟಿಫಿಕೇಶನ್ ಮಾಡಲೇಬೇಕು. ಯಾಕಂದ್ರೆ ಮೊನ್ನೆ ನಾವು ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಮಾಡಿದ್ರಿ, ಹೌದಾ? ಈಗ 224 MLAಗಳಲ್ಲಿ ಒಂದು 2 MLA ಸೀಟ್ ನೀವು ಖಾಲಿ ಉಳಿದ್ರೆ ಏನಾಗ್ತಿತ್ತು, ಹೌದಾ? ಅವನ್ನೆರಡು ಬಿಟ್ಟು ಬಿಡ್ಬೋದಾಗಿತ್ತಲ್ಲ. ಅದೇ ರೀತಿ ನಾವು 2,80,000ಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಅದಾವ. ಸೊ ಅವನ್ನ ನೀವು ರಿಕ್ರೂಟ್ಮೆಂಟ್ ಮಾಡಬೇಕು. ಅತಿ ಶೀಘ್ರದಲ್ಲಿ ಏನು ಮಾಡ್ರಿ ಅಂದ್ರೆ ಅದನ್ನ ಎಚ್ಚರಿಕೆ ಅಂತ ತಿಳ್ಕೊಳ್ರಿ. ಅತಿ ಶೀಘ್ರದಲ್ಲಿ ನೀವೇನು ಮಾಡಿ ಎಲ್ಲ ಇಲಾಖೆ ಏನು ಹುದ್ದೆಗಳದಾವ, ಸೊ ಅವನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೇಬೇಕು.